ರೀತಿ ಅವರಿಗೆ ಹೊಡೆದು ಮತ್ತು ನೀವು ಅವ್ರ ಜೋಡಿ ಯಾಕೆ ಫೋಟೋ ತಕ್ಕೋತಿ ಅಂತೇಳಿ ಜೀವದ ಬೆದರಿಕೆ ಹಾಕಿ ನಮ್ಮ ಊರಾನವ್ರು ಬಂದು ಗಾಡಿ ತೊಗೊಂಡು ಬರಂತೆ ಕೈ ಮಾಡಂತೆ ಬಾವಪ್ಪ ಹೋಗೋಣ ಬಾ ನಾನು ಬರ್ತೀನಿ ಬಾ ಅನ್ನತ್ತೆ ಬಂದಾಗ ರಾತ್ರಿ ನಮಗೆ ಎಡಕ್ಕೆ ಫೋನ್ ಮಾಡ್ಯಾರ ನಮಗೆ ಗೊತ್ತಾಗಿಲ್ಲ ರೀ ಅದು. ನಾನು ನಿನ್ನ ರಾತ್ರಿ 7 ಟೈಮ್ ಅಂಗಡಿ ಬಂದು ಮಾಡತ್ತೀನಿ ಕಟಿಂಗ್ ಶಾಪ್ ಅದ್ರಾಗ ನಮ್ಮ ಊರಾನವ್ರು ಬಂದು ಗಾಡಿ ತೊಗೊಂಡು ಬರಂತೆ ಕೈ ಮಾಡಂತೆ ಬಾವಪ್ಪ ಹೋಗೋಣ ಬಾ ನಾನು ಬರ್ತೀನಿ ಬಾ ಅನ್ನತ್ತೆ ಕರ್ಕೊಂಡು ಹೋದಾರು ಹೋಗಿ ಸ್ವಲ್ಪ ಇಲ್ಲ ಹಂಗೆ ಯಾಕೆ ಮಾಡತ್ತಲಿ BJPಗೆ ಹಾಕತ್ತೆ ತನ್ನತ್ಲಿ ನಾ BJPಗೆ ಹಾಕಪ್ಪ ನಿಮ್ಮ ಓಟ್ ನಿಮಗೆ ನಮ್ಮ ಓಟ್ ನಮಗೆ ನೀವೇನು ಕೇಳ್ತು ನಿಮ್ಮ ನ್ಯಾಗದು ತಂದು ತಂದಿನಿ ಅನ್ನತ್ಲಿ ಕಾಂಗ್ರೆಸ್ ಹಾಕ್ಲ BJPಗೆ ಯಾಕೆ ಹಾಕ್ತೀವಿ ಮಗನ ತನ್ನತ್ಲಿ ಇಲ್ಲ ಬಡ್ಯಾ ಅಂತ ಮಗನ ಅದು ಅನ್ಬೇಡ ನಾನು BJPಗೆ ಹಾಕೊಂಡು ನೋಡಿ ನೀ ಏನು ಮಾಡ್ಕೊ ತನ್ನತ್ಲಿ ಬಡೋ ಇಬ್ಬರು ಕೂಡಿ ಬಡದಾರ ನಾಯ್ಕಲ್ ಮುದ್ಯಾಪತ್ತ ಇಂಗ್ಲೀಷ್ ಗಂಗಪ್ಪನ ಶಿರಬೂರನ ಬಿಜಾಪುರ ಬಬಲೇಶ್ವರ ಇದು 12-11 ಆಗಿತ್ತು. ಇಬ್ಬರು ಕೂಡ ಹಂಗೆ ಬಡ್ಬಿಟ್ಟ ಮತ್ತು ಅಲ್ಲಿಂತ ಬರಂತಲೇನ ಊರಾಗ ಬರ್ತೀನಿ ನಮ್ಮ ಗೌಡ್ರ ಮನೆಗೂ ಆದರೂ ಬಿಡಲಿಲ್ಲ ನಾನು ಮತ್ತು ಗೌಡ್ರು ಮಕ್ಕೊಂಡಿದ್ರು ಅವ್ರು ಇವಾಗ ಎಳೆದು ಬಡಬಿಟ್ಟ ನಾನು ನಮ್ಮ ಶರ್ಮನ್ ಮನೆಗೆ ಸಿದ್ಧನಾಥ್ ಗೌಡ ಅವ್ರು ಮಕ್ಕೊಂಡಿದ್ರೆ ಅವ್ರೇನು ಪಾಪ ಏನೂ ಮಾಡಿದ್ದಿಲ್ಲ ನಾ ಅವ್ರಿಗೆ ಹೇಳತ್ತೇಳಿ ನಾ ಇವ್ರು ಒಟ್ಟೆ ಬಿಡಲಿಲ್ಲ ನಾನು ಇವ್ರು ನಡ್ಬಾಕ್ ಬಂದ ಬಿಡದಾರನ ನಾನು ಬಡಗಿಲೆ ಕೈಲಿ ಮತ್ತು ಚಾಕು ಒಂದು ಇದು ಇತ್ತಾನ ಚಾಕು ಇದ್ದಾನ ಅದು ಒಟ್ಟ ಇಲ್ಲಿ ಎಲ್ಲ ಇದು ಮಾಡ್ಯಾರ ಇಲ್ಲನ ಇಲ್ಲೇ ಏಕನ ಈಜುಗೂಡ ಏನು ಹುಟ್ಟಿ ಅನ್ನತ್ತಾನ ಅಂದನ್ನ ನಾಯ್ಕನ ಮುದಿಯಪ್ಪ ಗಂಗಪ್ಪ ಇಬ್ಬರು ಅಂದಾರನ ಅವನ್ನ ಒಬ್ಬನ ಸಿಕ್ಕಿನಿ ನಮ್ಮ ಮನ್ಯಾಗ ಯಾರು ಇದ್ದಿದ್ದಿಲ್ಲ ಮನೆಗೆ ಹೋಗ್ಬೇಕಪ್ಪ ನಾ ಬೇಡ ತನತ್ಗೆ ನಿಶ್ಚಯ ಮಾಡಿಸಿ ಕುಡಿಸಿ ಮತ್ತು ಬಡದು ಬಿಟ್ಟ ಇಲ್ಲ ನಾ ಬೇಡ ಅಂತಂದ್ರೆ ಕೇಳಿಲ್ಲನ ಇಲ್ಲ ತೊಗೋಬೇಕು ಇಲ್ಲಕತ್ತೆ ಇಬ್ಬರು ಬಾಯಿ ಹಾಕ್ಯಾರನ ಅವ್ರು ಜಾಡಿಸಿ ಅದಾರ ನಾನು ಅಲ್ಲಿ ಅಂದ್ರೆ ಕೇಳಿಲ್ಲನ ಫೋಟೋ ನಾ ಈಜುಗಡ ಫೋಟೋ ಹಾಕಿದಾನ ಅದನ್ನ ಡಿಲೀಟ್ ಮಾಡತ್ತೇಳಿ ಬಡದಾರನ ಇನ್ನ ಇಲ್ಲ ನಮ್ಮ ಅಣ್ಣ ಅದಕ್ಕೆ ಗೊತ್ತ. ನನ್ನ ಹೆಸರು ಸಚಿನ್ ಮಾಣಿ ಸರ್ನೇಮ್ ಮಾಣಿ ಅಣ್ಣ. ನಾವು ಇಲ್ಲಿ ಫಂಕ್ಷನ್ ಇತ್ತು ಇವ್ರು ಎಲ್ಲ ಅಪ್ಪ ಇಲ್ಲಿ ಬಂದಿದ್ದು ಬಿಜಾಪುರಕ್ಕೆ ಬಂದಿದ್ದರು ಅವರು. ಅಲ್ಲಿ ಇವ್ ಅಂಗಡಿಗೆ ಹೋಗಿದ್ದ ಅಂಗಡಿಗೆ ಹೋಗೋ ಟೈಮ್ದಾಗ ಅವನ್ನ ಕರ್ಕೊಂಡು ಹೋಗಿ ಕಿಶಿಂದ ಕುಡಿಸ್ಕಿಂದ ಬಡ್ದಾರ್ರಿ. 12 ವರ್ಷ ಸುಮಾರು ಯಾರೂ ಇಲ್ಲ. ನಾನು ರಾತ್ರಿ ಅವ್ರು ದವಾಖಾನೆ ತರೋರು ಯಾರೂ ಇಲ್ಲ. ಮತ್ತು ಆದಾಗ ನಾವು ಇವ್ರು ಬಡ್ದಿದ್ದು ನೋಡಿ ಕಿಶಿಂದ ಮನ್ಯಾಗ ಹೋಗಿ ಕಿಶಿಂದ ಊರ್ಲಾಕ ಹೋಗ್ಯಾನು. ಅವೆಲ್ಲ ಹಗ್ಗ ಗಿಗ್ಗ ತೊಗೊಂಡು ಕಿಶಿಂದ ಬಾಗಿಲು ಹಾಕೊಂಡು ಊರ್ಲು ಹಾಕೊಂಡು ನಮ್ಮ ಅಣ್ಣಾರು ನಮ್ಮ ಮಳ್ಯಾಗಳು ಹೋಗಿ ಕಿಶಿಂದ ಬಿಡ್ಸ್ಕೊಂಬಂದಾರೆ. ರಾತ್ರಿ 12 ಮ್ಯಾಗ ರೀ ಇದು. ನಮಗೆ ರಾತ್ರಿನೂ ಗೊತ್ತಾಗೈತೆ ರೀ. ನಾಯ್ಕರ್ ಮುದಪ್ಪ ನಾಯ್ಕರ ಮತ್ತು ಗಂಗಪ್ಪ ಇಂಗುಳ್ಸೋರು ನಾವು ಮಾತಾಡಿರಿ. ನಾ ಇಲ್ಲೇ ಬಿಜಾಪುರದಾಗ ಇರ್ತೀನಿ ಸರ್. ನಮ್ಮದು ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಇವ್ರ ಅಣ್ಣ ಇವರು ಅವ್ವ ಬಂದಿದ್ದರು ಇಲ್ಲೇ ಅವರು. ಕಟಿಂಗ್ ಶಾಪ್ ಐತೆ ರೀ ಫ್ಯಾಕ್ಟ್ರಿಯಾಗ, ನಂದಿ ಶುಗರ್ ಫ್ಯಾಕ್ಟ್ರಿಯಾಗ. ರಾತ್ರಿ ಗೊತ್ತಾಗೈತೆ ರೀ ನಮ್ಗೆ. ಎಲ್ಲಿ ಕೊಟ್ಟಿಲ್ಲ ನಾವು. ಆದ್ರೆ ಇವ್ರು ಓದ್ ಕಿಶಿಂದ್ಗಳಕ್ಕೆ ಆಮೇಲೆ ಅಲ್ಲಿ ನಾವು ಏನರ ಊರಾಗ ಹೇಳ್ಕೊಂಡು ಬಗೆಹರಿಸ್ಬೇಕಂತ ಮಾಡಿದ್ವಿ ರೀ. ಅವ್ರು ಬಗೆಹರಿಯಲ್ದಂಗೆ ಕಾರಣ ಅಲ್ಲಿ ಊರನವರು ಹೋಗಿ ಕಂಪ್ಲೇಂಟ್ ಕೊಡೋದಂದ್ರೆ ಬಂದರು. ಮಹೇಶ್ ಶ್ರೀಕಾಂತ್ ಪನಾಕ ನಮ್ಮ ಅಕ್ಕನ ಮಗ ರೀ. ನಮ್ಮ ಮಗಂದು ಗಟ್ಟಿ ಮಾಡೋ ಕಾರ್ಯಕ್ರಮ ಇತ್ತು ರೀ. ನಾವು ಕರ್ಸ್ಕೊಂಡಿದ್ದೀವಿ. ಅವ್ರ ಅವ್ವ ಮಗ ಇಬ್ಬರು ಬಂದಿದ್ರು ರೀ. ಬಂದಾಗ ರಾತ್ರಿ ನಮಗೆ ಎಡಕ್ಕೆ ಫೋನ್ ಮಾಡ್ಯಾರ ರೀ. ನಮಗೆ ಗೊತ್ತಾಗಿಲ್ಲ ರೀ ಅದು. ಮುಂಜಾನೆ ಎದ್ದು ನಮ್ಮ ಫೋನ್ ಇಟ್ಟು ಬಂದಾವತ್ತಂದು ಫೋನ್ ಹಚ್ಚಿ ಕೇಳೋಣ ನಮ್ಮ ತಮ್ಮಗಳದ್ದು ಹೋಗಿ ಎಲ್ಲ ಅವನಿಗೆ ಸೇಫ್ಟಿ ಮಾಡಿ ತೊಗೊಂಡು ಹಗ್ಗ ತೊಗೊಂಡು ಊರ್ಲು ಹಾಕೊಳಕ್ಕೆ ಹೋಗ್ಯಾನ್ರಿ. ಬಾಗಿಲ ಮುರಿದ ಹುಡುಗನ ಹೊರಗೂ ತಂದಾರ. ತಂದು ನಮ್ಮ ತಮ್ಮಗಳನ್ನ ಅವ್ರ ತಮ್ಮ ಅಂತ್ಯಕ್ಕೆ ಕರ್ಕೊಂಡು ಮಲ್ಕೊಂಡಾರ್ರಿ ಅವ್ನು. ಇಷ್ಟೆಲ್ಲ ಆದ್ಮೇಲೆ ಮುಂಜಾನೆ ನಮಗೆ ಗೊತ್ತಾಗೋಣ ಇವರು ಇಬ್ಬರು ಅವ್ವ ಮಗ ಇಲ್ಲೇ ಇದ್ರು ರೀ. ಅವ್ರನ್ನ ಕೊಟ್ಟು ಕಳಿಸಿದ್ದೀವಿ ನಾವು. ಅದನ್ನೆಲ್ಲ ವ್ಯವಸ್ಥೆ ಮಾಡಿದೆವು ನಮ್ಮ ತಮ್ಮ ರೀ.
ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಚಂದ್ರ ಕೀರ್ಸಾಗರ್. ಹುಂಡಿ ಮಾನ್ಯ ಅಂತ ಹೇಳ್ರಿ. ಈ ಸಚಿನನ್ ತಾಂಬ್ರಿ ನಾನು ನಾವು ಇಲ್ಲಿ ನಮ್ಮ ಮನ್ಯಾಗ ಕಾರ್ಯಕ್ರಮ ಇತ್ತು. ನಾವು ಬಿಜಾಪುರಕ್ಕೆ ಬಂದಿದ್ದೆವು. ಬಿಜಾಪುರಕ್ಕೆ ಬಂದ ನಾವು ಇಲ್ಲೇ ಏನು ಹೊತ್ತು ಮನೆಗೆ ಏನು ಹೋಗೋದಿನ ಗಾಡಿ ಮ್ಯಾಗ ಅಂತೇಳಿ ಬಿಟ್ಟು ನಮ್ಮ ತಮ್ಮ ಅಂಗಡಿಯ ಕೆಲಸ ಮಾಡಾಕ್ತಿದ್ದ. ಮನೆಗೆ ಹೋಗಪ್ಪ ಫೋನ್ ಹಚ್ಚಿನ್ರಿ ನಾವಾಗ. ಆ ಟೈಮ್ಗೆ ಅವ ಮನೆಗೆ ಹೊಂಟಿದ್ದ. ಹೋಗೋ ಟೈಮ್ದಾಗ ಗಾಡಿ ನಾನು ತೊಗೊಂಬಂದಿನಿ. ಮತ್ತು ಗಾಡಿ ಇಲ್ಲಾರ್ದಕ್ಕೆ ಕೈ ಮಾಡ್ಯಾನ್ರಿ ಅವ್ನು ಬೇರೆ ಗಾಡಿಗೆ. ಆ ಗಾಡಿ ಅವರು ನಿಂತಿಲ್ಲ. ನಿಂದ್ರೋದಕ್ಕೆ ಅಂಟೀನಿ ಇವರು ನೋಡ್ಕೊತದಾರ್ರಿ ಅವನ. ನೋಡ್ಕೊತ ಇದ್ದದಕ್ಕೆ ಹೋಗಿ ಯಾಕೋ ಊರ್ ತನಕ ಬರ್ತೀನಿ ಅಂದಾರು. ಹ್ಞೂ ನಾವು ಊರ್ ತನಕ ಬರ್ತೀನಿ ಗಾಡಿ ಇಲ್ಲ ತಂದ ನಮ್ಮ ಹುಡುಗ ಅನ್ನಾಟಿ ಅವ್ನು ಗಾಡಿ ಮ್ಯಾಗ ಹತ್ತಿಸ್ಕೊಂಡು ಹೋಗಿ ಡ್ರಿಂಕ್ಸು ತೊಗೊಂಡಾರ. ಡ್ರಿಂಕ್ಸ್ ತೊಗೊಂಡ ಮತ್ತು ಬಾರೋ ಮತ್ತು ಯಾರೂ ಇಲ್ಲತಿ ಏನು ರೀ ಒಟ್ಟು ಮಾಡೋಣ ಅಂದಾರ. ಇವಾಗ ವಾಲ್ ಅಂದಾನ್ರಿ ಅವ. ನಮ್ಮ ಮನ್ಯಾಗ ಯಾರೂ ಇಲ್ಲ ನಾವು ವಾಲ್ಪ ನಾ ಮಾಡಂಗಿಲ್ಲ ಅಂದಾನ್ರಿ. ಒತ್ತಾಯಪೂರ್ವಕವಾಗಿ ಅವಾಗ ಡ್ರಿಂಕ್ಸ್ ಮಾಡೋಕ್ಕೂ ಹಚ್ಚಾರ್ರಿ ಅವ್ರು. ಡ್ರಿಂಕ್ಸ್ ಮಾಡ್ಯಾರು. ಮತ್ತು ಏನೋ ದಿನಂಪ್ರತಿ ನೀನು ಬರೀ ಸ್ಟೇಟಸ್ ಬರೀ ಈಜುಗೊಡ್ರೆ ಇಡ್ತಿ ಅಂತ ಇಡ್ತೀನಿ ಅಂಟೆ. ನಮ್ಮ ಹುಡುಗ ಏನದತ್ತು ರೀ, ನಾವು ಈಜುಗೊಡ್ರಿ ಫ್ಯಾನ್ಸ್ ನಾವು ಮತ್ತು ಅವ್ರದ್ದೇ ಇಡೋರಲ್ಲ ನಾವು ಅಂತೇಳಿ ಅಂದಾನ್ರಿ. ಅನ್ನಾಂಟಿ ನಾ ಮಾತಿಗೆ ಅವರು ಇಲ್ಲ ಈಜುಗೊಡ್ಬೋದು ಏನು ರೀ ಹುಟ್ಟಿ ಅನ್ನತ್ತಂದಾರಿ ಅವ್ನು ಹುಡುಗಗೆ. ಅನ್ನಾಟ್ಲಿ ನೀ ಏನು ರೀ ಬೇರೆದವ್ರು ಹುಟ್ಟಿನತ್ತೀವಿ ಒಂದು ನಾನು ಅನ್ನೋಕನ ಇವ್ನು ಬಡಿಯಾಕೆ ಹತ್ಯಾರ ಸರ್. ಅಲ್ಲಿಗೆ ತಪ್ಪಿಸ್ಕೊಂಡು ಬರೋದು ಇದು ಕರಗಡೆ ಆಗೈತಿ. ನಮ್ಗೆ ಇವ್ರು ರಾತ್ರಿ ಫೋನ್ ಹಚ್ಚಾರು. ನಾವು ವಿಚಾರ ಮಾಡಿಲ್ಲ ರೀ, ಸೈಲೆಂಟ್ ಇಟ್ಟಿದ್ನಿ. ಮತ್ತು ನಾ ಈ ರಾತ್ರಿ ಅಟೋತ್ನಾಗ ನಾಟಿ ನಾವು ಫೋನು ಚಾಲು ಇಡಂಗಿಲ್ಲ. ಯಾವಾಗ ಇಂಥದ್ದೇನು ಕೇಳಿಲ್ಲ ರೀ. ನಾವು ಮುಂಜಾನೆ ಯಾಕೋ ಫೋನ್ ಬಂದೈತೆ ಅಂತೇಳಿ ಹಚ್ಚಿ ನೋಡಿದಾಗ ಬರುತ್ತೆ ರೀ. ಇವ್ರು ನಮ್ಮ ಮಾಮಾರಿ ನಮಗೆ ಹಚ್ಬೇಕಾದ್ರೆ ಅಂಜ್ಕೋತನ ಹಚ್ಚಾರಿ ಎಲ್ಲೆಲ್ಲ ಕುಡಿಸಿ ಹೋಗಿ ಮತ್ತು ಹುಡುಗ ಬಂದು ನಮ್ಮ ಹುಡುಗನ ಬಡ್ಕೊತ ಕೂತಾನು ಅಂಥೇಳಿ. ಯಾಕೆ ಕುಡ್ದಿ ಅದು ಅಂತೇಳಿ ಅತ್ತಾನತ್ತ. ಅದು ಹುಡುಗ ನಾನು ಕುಡಿಸ್ಯಾರು. ನಾನು ಕುಡ್ದದ್ದು ನಮ್ಮ ಅಣ್ಣಗೆ ಗೊತ್ತಾಗಿ ನಮ್ಮ ಅಣ್ಣ ಬಡಗಿದ್ದಾನ ಅಂತೇಳಿ ಅದು ಇನ್ನು ನನಗೆ ಮಂದ್ಯಾಗ ಬಡದ್ರಲ್ಲ ಅಸಹ್ಯ ಮಾಡಿದ್ರಲ್ಲ ಅಂತೇಳಿ ಹೋಗಿ ಸೂಸೈಡ್ ಮಾಡ್ಕೊಕ್ಕೆ ಹೋಗ್ಯಾನ ಸರ್. ಅವ್ನ ಫೋನ್ನಾಗ ಎಲ್ಲ ಥರ ವಿಡಿಯೋ ಅದಾರ ಸರ್. ಭಾಳ ಹತ್ತುನಾತ್ ಬಡದಾರ ರೀ. ಸುಮ್ಮ ಟೈಮ್ ಸರಳ ಬದುಕ್ಯಾನ ಸರ್, ಮತ್ತೇನಿಲ್ಲ. ರಾತ್ರಿ ಎಷ್ಟು ಗಂಟೆಗೆ ಬಡದಾರ ಅವರು 11 ಗಂಟೆ 10ವರೆಗೆ ಅದು ಇವ್ನು ಹತ್ತಿಸ್ಕೊಂಡಾರ ಗಾಡಿ ಮ್ಯಾಗ. 10ವರೆಗೆ ಅದು ಅಂಗಡಿ ಬಂದ್ ಮಾಡ್ಯಾನು. ಹತ್ತಿಸ್ಕೊಂಡು 10ವರೆಗೆ ಹೋಗಿ ಒಂದಿಟ್ಟು ಮಾಡ್ಕೊಡೋದು ಹೆಚ್ಚು ಕಡಿಮೆ ಟೈಮಿಗೆ ಐತ್ರಿ. 11ಕ್ಕೆ ಏನು ಚಾಲು ಆಗೈತೆ ಸರ್. ಇದು 2 ಗಂಟೆ ತನಕ ಇದಾಗೈತೆ ರೀ ಸರ್. ಎದರಲ್ಲಿ ಬಡದಾರ ಏನೋ ಕೈಯಾಗ ಕಬ್ಬಿನದು ಒಂದು ರಾಡಿ ಇತ್ತತ್ರಿ ಸರ್. ಮೊದಲ ಎದಿಗೆ ಒದ್ದಾರ್ರಿ ಇವ. ಆಗೇನಂದಾನ್ರಿ ಈಜುಗೊಡುಗೆ ಹುಟ್ಟಿನಿ ಅಂತೇಳಿ ಅನ್ನಾಂಟ್ಲೆನ ನೀ ಯಾರಿಗೆ ಹುಟ್ಟಿ ಅಂತೇಳಿ ಕೇಳಂಟ್ಲೆ ಸರ್. ಒಟ್ಟಾಗಿ ಎದಿಗೆ ಒದ್ದಾರಿ ಇವಾಗ. ಒದ್ಯಾಂಟ್ಲಿ ಯಾಕೆ ನನ್ನ ಯಾಕೆ ಬಿಡಾಕ್ತೀರಿ ಅನ್ಕೊಡ್ದನ ನಿಮ್ಮ ಅಣ್ಣನ ನಿನ್ನೂ ಕರಸ್ ಅಂತೇಳಿ ಅವರು ಆಲ್ಮೋಸ್ಟ್ ನಾ ಮನ್ಯಾಗ ಅದನ್ನ ಅಂತೇಳಿ ಇದ್ರೆ ಅವರೇ ನಮಗೇನು ನಮ್ಮ ಹುಡುಗಿಗೇನು ಮಾಡ್ತಿದ್ದಿಲ್ಲ. ಅವ್ನು ಹತ್ತಿಸ್ಕೋತಿದ್ದಿಲ್ಲ ಸರ್. ನಾವು ಮನ್ಯಾಗಿಲ್ಲ ಅಂತೇಳಿ ಕಾಯ್ಕ ಮಾಡ್ಯಾರ ನೋಡಿರಿ ಸರ್. ಈ ಹೇಳ್ತಿ ಒಟ್ಟು ಗುಂಡಾಗಿರಿನ ಮಾಡಾಕ್ತಾರೆ ಸರ್ ಅವ್ರು ಒಟ್ಟು ಮಂದಿ ಮ್ಯಾಗ. ನಿಮ್ಮ ಹೆಸರು? ನನ್ನ ಹೆಸರು ನಂಜುಂಡಿ ಮಾನ್ಯರಿ ಸರ್. ಏನಾಗಬೇಕು? ಮನೆ ಬಂದು ಮಾಡ್ಯಾನ್ರಿ. ಬಾಗ್ಲ ಮುರಿದ್ರಿ ನಾವು. ಬಾಗ್ಲ ಮುರಿದು ಕರ್ಸ್ಕೊಂಡು
ಒಂದು ಗಾಡಿ ಬರಾಗ ಆ ಗಾಡಿ ಮತ್ತೊಂದು ಕೈ ಮಾಡಿದ್ವಿ ನಾವು ನೋಡಿರ್ತಾರೆ ಬೇರೆ ಅದೇ ಬೇಕಪ್ಪ ಈ ಫೋಟೋ ಅಲ್ಲಿ ಹೋಗಿ ಫೋಟೋ ಹಾಕ್ಲಾಕ ಅದನ್ನ ನಾ ಹೇಳ್ತೀನಿ ನೀವೇ ಬೇಡ ಕೊಟ್ಟಿದ್ದ ನಾನು ಇತ್ತು ನೋಡಿ ಪಾತ್ರಕ್ಕೆ ಈ ತಿಳಿದು ತನಕ ಏನು ತೆಗಿಯೋದ ತನಕ ಗಾಡಿ ಅವ್ರು ಹುಟ್ಟಿ ಅಂತೇಳಿ ಅಂದಾರೆ ಹುಟ್ಟಿ ನನಗೆ ಸಿಟ್ಟು ಬಂದತ್ರಿ ನೋಡ್ರಿ. ನೀ ಅದು ತಲೆ ಕೆಡಿಸ್ಕೋಬೇಡ. ಈಗ ನಾನು ಮಾತಾಡ್ತೀನಿ ಏನು ನೀ ಯಾಕೆ ಊರು ಹಾಕೊಳಕ್ಕೆ ಇದ್ಯಾಕೆ ಮಾಡಕ್ಕೆ ಹಾಂ ಅಂದ್ರೆ ಇವು ಅಣ್ಣ ಊರಾಗ ಇದ್ದಿದ್ರು ಸರ್ ಇನ್ನು ಬಂದು ನೀವು ಏನು ಮಾಡ್ತಾನೆ ನಾನು ಅಂಜಿಕೆ ರೀ ಸೊಪ್ಪು ಕಾಯಿ ನಮ್ಗೆ ಅಸಹ್ಯ ಒಂದು ಆಗೈತ್ರಿ, ಮಂದ್ಯಾಗ ಭಾಳ ಬಿಡ್ತಾರೆ. ಅಂಗಿ ಕಳಿಸ್ಯಾರ ಬಾಬಾರ, ಅಂಗಿನೂ ಇಲ್ರಿ ಅವ್ನು ಹಂಗಿನೇ ಇಲ್ರಿ ಬದಲಾಗಿ ಅರ್ದಾರಿ ಅದನ್ನೆಲ್ಲ ರೀ ಇವೆಲ್ಲ ಬೆಳಿಗ್ಗೆ ಹಾಕೊಂಡು ಬಂದಿರಿ ಬಾಬಾರ. ನಾವು ಇಲ್ಲಿದ್ದು ಹಾಳು ಹೋಗಿವ್ರಿ ಅಲ್ಲಿಗೆ ಹಾಳಿ ಊರಿಗೆ. ನಾವು ಇಲ್ಲೇ ರಾಮವಾರ ಕಾಕ ನಿಮ್ಮ ಮೆಂಟ್ರಿ ಅವ್ರು ಅದಾರಲ್ಲ ಅವ್ರ ಮನ್ಯಾಗ ಎಂಗೇಜ್ಮೆಂಟ್ ಇತ್ತು ರೀ. ಅಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಇಲ್ಲೇ ವಸ್ತಿ ಮಾಡಿದ್ವಿ ರೀ. ಅದು ಗದ್ಲಕ್ಕೆ ಮಾಡ್ಕೊಂಡ್ಬಿಟ್ಟಾರ. ಇಲ್ಲ ನಾನು ಮಾತಾಡ್ತೀನಿ ಅವ್ನಿಗೆ ಕರೆಸ್ತೀನಿ ನಾನು ಏನ್ರಿ ಮಾಡಿ ದಯಮಾಡಿ ನ್ಯಾಯ ಕೊಡಿಸ್ತೀನಿ. ನಾನು ಕರೆಸ್ತೀನಿ ಅದ್ರ ಜೊತೆ ತಲೆ ಕೆಡಿಸೋಣ ಆರಾಮಿಲ್ಲ ಏನು ನಮ್ಮ ಚೇರ್ಮನ್ ಬಾಬಾರ್ ಧೈರ್ಯ ಸ್ಕ್ಯಾನಿಂಗ್ ಮಾಡಿಸ್ರಿ ಮಾಡಿ ಇಲ್ಲ ಅದೇ ಮಾಡಿಸ್ತೀವಿ. ಮತ್ತು ಊರಾಗ ಬಾಬಾರ ಅವ್ರದ್ದು ಒಟ್ಟು ಈಗ ಕಜ್ಜಿನ ರೀ. ಇಬ್ರು ರೀ ನಮ್ಗೆ ಒಟ್ಟು ಯಾವಾಗಿಲ್ಲ ಅದನ್ನು ಬಾಬಾರ ಏನು ಹೆಸರು ರಾತ್ರಿ ಹತ್ರ ಬರ್ತಾವೆ ಹಗಲತ್ತ ಬರ್ತಾವೆ ಗಾಡಿ ಗಿಡಿ ಹಾಸಿದ್ರೆ ಮತ್ತೇನು ಮಾಡಿದ್ರು ಅವ್ರು ಈಗ ಏನು ಒಟ್ಟು ತಲೆ ಕೆಡಿಸೋಬೇಡ. ಅದು ನಾನು ಮಾತಾಡ್ತೀನಿ, ಅದು ನನ್ನ ಮ್ಯಾಗ ಬಿಡು ನೀವು. ನಾನು ಮಾತಾಡ್ತೀನಿ ಈಗ ಸ್ಕ್ಯಾನಿಂಗ್ ಮಾಡಿಸ್ರಿ ಡಾಕ್ಟರ್. ನಿನ್ನೆ ರಾತ್ರಿ ತನ್ನ ಡ್ಯೂಟಿ ಮುಗಿಸಿ ಬರ್ಬೇಕಾದ್ರೆ ನಂದಿ ಶುಗರ್ ಫ್ಯಾಕ್ಟ್ರಿಯಿಂದ ಬರ್ಬೇಕಾದ್ರೆ ಹಾದಿಯಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಈ ರೀತಿ ಅವ್ರಿಗೆ ಹೊಡೆದು ಮತ್ತು ನೀವು ಅವ್ರ ಜೋಡಿ ಯಾಕೆ ಫೋಟೋ ತಕ್ಕೋತಿ ಅಂಥೇಳಿ ಜೀವದ ಬೆದರಿಕೆ ಹಾಕಿ ಇವತ್ತು ಭಾಳ ಬೆಳತನ ಇವತ್ತೇನದ ಯಾವ ರೀತಿ ಅವರಿಗೆ ಮರಣಾಂತರ ಹಲ್ಲೆ ಮಾಡ್ಯಾರಪ್ಪ ಅಂತಂದ್ರೆ ಇಲ್ಲಿ ಉದಾಹರಣೆ ಅದಾವ, ಫೋಟೋ ಅದಾವ. ಈ ರೀತಿ ಇವರು ಮಾಡೋರು ಇದನ್ನು ಸರಿನೋ ತಪ್ಪೋ ಇದು ಕಾಯ್ದೆ ಕಾನೂನುಬದ್ಧವಾಗಿ ಇವ್ರ ಮೇಲೆ ಕ್ರಮ ತಕ್ಕೋಬೇಕಾಗ್ತದೆ. ಆದರೆ ಈ ರೀತಿ ಇವರು ಜೀವನದ ಷರತ್ತು ಇಟ್ಕೊಂಡು ಇವ್ರ ಮೇಲೆ ಇವತ್ತು ಇದು ಹೊಡೆದಿದ್ದು ನೋಡಿದ್ರೆ ನನಗನ್ನಿಸ್ತದೆ ಅವ್ನು ಮಾನಸಿಕ ಭಾಳ ಆಗ್ಯದ ಅವನಿಗೆ. ಆ ಮಾನಸಿಕನ್ನು ಇರಲಿ, ಅದೇನು ಧೈರ್ಯ ಇದ್ದಿಂದ ಆ ಕುಟುಂಬದ ಜೊತೆ ನಾವು ಇರ್ತೀವಿ. ಯಾರು ತಪ್ಪಿಸ್ತಾರೆ ಮಾಡ್ರೆ ಅವ್ರನ್ನ ಕರೆಸಿ ಅದನ್ನು ವಿಚಾರ ಮಾಡಿ ಅವ್ರ ಮೇಲೆ ಇದೇ ರೀತಿ ಇರಲಿ. ಯಾಕಂದ್ರೆ ಜಗತ್ತಿನಾಗ ಎಲ್ಲರ ಜೋಡಿ ಯಾರೋ ಫೋಟೋ ತೊಗೋತಾರೆ. ಅವ್ರ ಜೋಡಿ ಯಾಕೆ ಫೋಟೋ ತೊಗೊಂಡು ಇವ್ರ ಜೋಡಿ ಯಾಕೆ ಫೋಟೋ ತೊಗೊಂಡು ಯಾವ ಶಬ್ದದಿಂದ ಬೈದು ಈ ರೀತಿ ಅವ್ರು ಹೊಡೆದಿದ್ದು ನೋಡಿದ್ರೆ ಒಂದು ಮನಸ್ಸಿಗೆ ಆಗತ್ತೆ ಅನ್ನಿಸ್ತದೆ. ಇದನ್ನು ಇಷ್ಟಕ್ಕೆ ಬಿಡೋಂಗಿಲ್ಲ. ಅವ್ರನ್ನ ಕರೆಸಿ ಅವ್ರನ್ನು ಏನಾಗ್ಯದ ಅದನ್ನು ಸರಾಸರಿ ವಿಚಾರ ಮಾಡಿ ಸಂಬಂಧಪಟ್ಟ ವರಿಷ್ಠಾಧಿಕಾರಿಗಳಿಗೆ ಅದನ್ನು ತಿಳಿಸಿ ಅದ್ರ ಮೇಲೆ ಕ್ರಮ ತಕ್ಕೋಬೇಕು. ಇಲ್ಲಾಂದ್ರೆ ಇದೇ ರೀತಿ ಆದರೆ ಇದು ಒಂದು ಬಿಜಾಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರ ಇದು ರೌಡಿಸಮ್ ಭಾಳ ಆಗಿಬಿಟ್ಟದ. ಇದೇ ರೀತಿ ಹಾಕೋತ ಹೋಗಪ್ಪ ಅಂತಂದ್ರೆ ಎಲ್ಲರೂ ಸಂಸಾರ ಬಿಟ್ಟು ರೌಡಿಸಮ್ ಮಾಡೋ ಪರಿಸ್ಥಿತಿ ಉದ್ಭವ ಆಗ್ತದೆ. ಅದಕ್ಕೆ ಇದನ್ನು ವರಿಷ್ಠಾಧಿಕಾರಿಗಳು ಗಮನಕ್ಕೆ ಇಟ್ಕೊಂಡು ಯಾರು ತಪ್ಪಿಸ್ತಾರೆ ಮಾಡ್ರೆ ಅವ್ರ ಮೇಲೆ ಕ್ರಮ ತಕ್ಕೋಬೇಕಂಥೇಳಿ ನನ್ನ ವಿನಂತಿ ಅದು. ಅವರು ಸಿರುಬೂರದ ಹುಡುಗರು ಅಂಥೇಳಿ ಇಬ್ಬರು ಹುಡುಗರು. ಅವ್ರನ್ನ ಈಗಾಗಲೇ ನಾನು ಅವ್ರನ್ನ ಯಾರದಾರ ಏನದಾರ ಕಳಿಸೀನಿ. ಈಗೇನಾಗ್ಯದ ಪೊಲೀಸ್ ಇಲಾಖೆ ನಮ್ಮ ಬಬಲೇಶ್ವರ ಪೊಲೀಸ್ ಸ್ಟೇಷನ್ ಅದು ಇದ್ದೂ ಇಲ್ಲದಂಗೆ ಅದ. ಈ ಪೊಲೀಸ್ ಸ್ಟೇಷನ್ದಾಗ ಯಾಕಂದ್ರೆ ಅಲ್ಲಿ ಯಾವ ಒಳ್ಳೆಯ ಆಡಳಿತ ಅಧಿಕಾರಿ ಇಲ್ಲ. ಆದರೂ ಕೂಡ ವರಿಷ್ಠಾಧಿಕಾರಿಗಳು ಅದನ್ನು ಮನಸ್ಸು ಮಾಡಬೇಕು. ಅಡಿಷ್ನಲ್ ಎಸ್ ಪಿ ಅವರು ಕೂಡಿ ಅದ್ರ ಮೇಲೆ ಯಾರದಾರ ಅವ್ರ ಮ್ಯಾಗ ನಿಗಾ ಇಟ್ಟು ಕರೆಸಿ ಅದನ್ನು ವಿಚಾರ ಮಾಡಿ ಈ ರೀತಿ ಯಾವುದೇ ರೀತಿ ಇಂಥ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಬಾರ್ದು. ಇದು ಆದಮೇಲೆ ಇವ್ರ ಮೇಲೆ ಏನು ಕ್ರಮ ತಗೋತಾರೋ ಅದನ್ನು ಕಾದು ನೋಡೋಣ. ನೋಡಿ ಅವರಿಗೆ ನಾನು ಕೂಡ ಅವರಿಗೆ ವಿಚಾರಣೆ ಮಾಡ್ತೀನಿ. ಅವ್ರ ಜೊತೆನೂ ಮಾತಾಡಿ ಈ ಕುಟುಂಬದ ಸಂಪೂರ್ಣ ನಾವು ಸಹಕಾರ ಕೊಡ್ತೀವಿ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಸಣ್ಣ ವಯಸ್ಸದ ಅವ ದುಡಿದು ತಿನ್ನೋರು ಅವರು. ದುಡಿಮೆ ಇರಲಿಲ್ಲ ಅಂದ್ರೆ ಅವರಿಗೆ ಹೊಟ್ಟೆ ತುಂಬಂಗಿಲ್ಲ. ಅಂಥ ಪರಿಸ್ಥಿತಿಲಿ ಇಂಥ ಕಿಡಿಗೇಡಿಗಳು ಮಾಡ್ತಾರೆ ಅಂದ್ರೆ ಅದು ತಪ್ಪದ ಮೇಲೆ ತಪ್ಪಿಸ್ತಾರೆ ಯಾರದಾರ ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಾವು ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಮಾಡ್ತೀವಿ.
ಹೇಳ್ತಾ ಇದ್ರಿ ಫೋಟೋ ಇಟ್ಟಿದ್ದೆ ಯಾವ ಫೋಟೋ ಸರ್? ಅದು ಫೋಟೋ ನನ್ನ ಜೋಡಿನೇ ಫೋಟೋ ಅದೊಂದು. ಈ ಫೋಟೋ ಸಂಬಂಧ ಮಾಡ್ಯಾರೋ ಅಥವಾ ಅವ್ರ ವೈಯಕ್ತಿಕ ಎದ್ರ ಸಂಬಂಧ ಮಾಡ್ಯಾರೋ ಅದನ್ನು ಕೇಳ್ಬೇಕಲ್ಲ. ಈಗ ಅವನ ಬೈಲೆ ಬಂದಿದ್ದು ನೀ ಅವ್ರ ಜೋಡಿಯಾಗಿ ಫೋಟೋ ತೊಗೋತಿ ಅಂತೇಳಿ ಹೊಡೆದಾರಂತೆ ಅವ್ನು ಹೇಳ್ತಾನೆ. ಅದಕ್ಕೆ ಅವನು ಸರ್ ಈಗ ಅವ್ರ ಫೋಟೋ ಅದ ಇಲ್ಲಿ, ಈ ಫೋಟೋ ಸಲಹೆ ಹೊಡೆದಾರ ಅಂತ ಹೇಳ್ತಾರೆ. ಅದು ಏನದ ಅವ್ರನ್ನ ಕರೆಸಿ ಸರಾಸರಿ ಕರೆಸಿ ವಿಚಾರ ಮಾಡಿದಾಗೆ ಗೊತ್ತಾಗೋದಲ್ಲ. ಅದು ಕರೆಸ್ತೀನಿ, ಕರೆಸಿ ವಿಚಾರ ಮಾಡಿ ಅದು ಮುಂದೆ ಏನು ಮಾಡ್ಬೇಕು ಅನ್ನೋದು ನಾನು ಹೇಳ್ತೀನಿ. ಯಾವಾಗ ನಿನ್ನೆ ರಾತ್ರಿ ಆಗ್ಯದ. ಕಂಪ್ಲೀಟ್ ಆಗ್ಯದ? ಕಂಪ್ಲೀಟ್ ಮಾಡಿ ಕಂಪ್ಲೇಂಟ್ ಮಾಡಿರಿ ಇಲ್ಲ MLC ಹೋಗ್ಯದಿಲ್ಲ ಇದು ಆಗ್ಯದಲ್ಲ ಕಂಪ್ಲೇಂಟ್ ಆಗ್ಯದ. ಇದು ಸಿರುಬೂರು ಹತ್ರ, ಸಿರುಬೂರು ಮತ್ತು ಫ್ಯಾಕ್ಟ್ರಿ ಮಧ್ಯೆ, ನಂದಿ ಶುಗರ್ ಫ್ಯಾಕ್ಟ್ರಿ ಮಧ್ಯೆ. ಹಾಂ, ಅಲ್ಲಿ ಅವ PSI ಅವ ಎದಕ್ಕೂ ಇದ್ದು ಉಪಯೋಗ ಇಲ್ಲ ಪೊಲೀಸ್ ಸ್ಟೇಷನ್ದಾಗ. ಅದು ಆ ಬಬಲೇಶ್ವರ ಪೊಲೀಸ್ ಸ್ಟೇಷನ್ PSI ಹೇಳ್ಕೊಳ್ಳೋಂಗೆ ಇಲ್ಲೇ ಇಲ್ಲ. ನಾನು ನೋಡೀನಿ, ಭಾಳ ಸಲ ನೋಡೀನಿ ನಾನು. ಆ ಪುಣ್ಯಾತ್ಮ ಯಾರೋ ಜಗಳ ಮಾಡಿ ಬಂದು ಕಂಪ್ಲೇಂಟ್ ಕೊಟ್ರೆ ಅವ್ರ ಮ್ಯಾಗ ಕಂಪ್ಲೇಂಟ್ ತೊಗೊಳಂಗಿಲ್ಲ. ಯಾರ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರನ್ನ ಕಂಪ್ಲೇಂಟ್ ತೊಗೊಳ್ಳೋ ವ್ಯಕ್ತಿ ಅದ ನಾವು. ಅದಕ್ಕೆ ಇದನ್ನು ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಇವ್ರಿಗೆ ಏನು ಮಾಡ್ಬೇಕು ಅನ್ನೋದು ನಾವು ವಿಚಾರ ಮಾಡ್ತೀನಿ. ಹಲ್ಲೆ ಮಾಡೋದು ಅವ್ರೇನು ಕಾಂಗ್ರೆಸ್ ಮ್ಯಾಗ ಹಲ್ಲೆ ಮಾಡಿದ್ರು ಯಾವ ಪಾರ್ಟಿಯವ್ರು ಅದಾರ? ಕಾಂಗ್ರೆಸ್ನವ್ರು ಅದಾರತ್ತವರು. ಈಗ ಅವ ಹೇಳಿದ ಪ್ರಕಾರ ನಾನು ಅವ್ರಿಗೆ ನೋಡಿಲ್ಲ, ನೋಡಿದ್ರೆ ಗೊತ್ತಾಗೋದು ನನಗೆ. ಅದು ಈಗಂತರ ಚುನಾವಣೆನೂ ಇಲ್ಲ. ಈ ನೋಡ್ರಿ, ನಮ್ಮ ಬಬಲೇಶ್ವರದಾಗ ಒಂದು ಗುಂಡಾಗಿರ್ದಿ ಅದು. ಇದು ಯಾರು ಓಡಾಡ್ತಾರ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದು ಇದು ಭಾಳ ಮಂದಿ ಮ್ಯಾಗ ಆಗ್ಯದ. ನಾವಂತೂ ಸಣ್ಣತನ ಮಾಡೋಕ್ಕೆ ಹೋಗಂಗಿಲ್ಲ. ಅದು ಮಾಡಲಿ, ಮುಂದಿನ ದಿನಗಳು ನೋಡೋಣ. ಯಾರ ಮ್ಯಾಗ ಯಾರು ಮಾಡ್ತಾರೆ ನೋಡೋಣ, ತಲೆ ಕೆಡಿಸ್ಕೊಳ್ಳೋದು ಬೇಡ. Ahí lo